ಇಡಿ ವಿಚಾರಣೆಗೆ ತೆರಳಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯಿಂದ ಏನು ನೋಟಿಸ್ ಜಾರಿಯಾಗಿತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ, ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಡಿ ವಿಚಾರಣೆಗೆ ತೆರಳುತ್ತೇನೆ ಅಂತ ಮಾಧ್ಯಮಗಳ ಮುಂದೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ರು. ಅದರಂತೆ ಇಡಿ ನೋಟಿಸ್ ಜಾರಿಯಾಗಿತ್ತು. ಅವರು ಇವತ್ತು ವಿಚಾರಣೆಗೆ ಕೂಡ ಹಾಜರಾಗಿದ್ದಾರೆ. ಕೆಲ ಮಾಹಿತಿಗಳನ್ನು ಕೇಳಿದ್ರು. ವಕೀಲರ ಜೊತೆ ಹಾಜರಾಗ್ತಾ ಇದ್ದೇನೆ, ನನ್ನ ಸಹೋದರಿ ಅಂತ ಮೌಖಿಕವಾಗಿ ಹೇಳಿಕೊಂಡು ಮೋಸವನ್ನ ಮಾಡಿದ್ದಾರೆ ಐಶ್ವರ್ಯ ಗೌಡ. ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ವಿಚಾರಣೆಗೆ ಸಂಪೂರ್ಣ ಸಹಕಾರ ಕೊಡ್ತೇನೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಇಡಿಯಿಂದ ಸರ್ವಾಗಿರುವಂಥ ನೋಟಿಸ್ಗೆ ಇವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಇಡಿ ಅಧಿಕಾರಿಗಳು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ವಕೀಲರ ಜೊತೆ ನೇರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಇವತ್ತು ಅಧಿಕಾರಿಗಳ ಮುಂದೆ ಹಾಜರಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು ಅಂತ ಹೇಳಿ ಕೆಲವು ಮಾಹಿತಿಗಳನ್ನ ಕೇಳಿದ್ರು. ನಮ್ಮ ವಕೀಲರ ಮುಖಾಂತರ ಆ ಮಾಹಿತಿಗಳನ್ನ ತೆಗೆದುಕೊಂಡು ನಾನು ಭೇಟಿಯನ್ನ ಅವರ ಕಚೇರಿಗೆ ಭೇಟಿಯನ್ನ ಕೊಡ್ತಾ ಇದ್ದೇನೆ. 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ. ಸರ್, ಕೆಲವೊಂದು ದಾಖಲಾತಿಗಳನ್ನ ಕೇಳಿದ್ರು, ಸಮರ್ಪಕವಲ್ಲದನ್ನೆಲ್ಲ ಕೇಳಿದ್ರು ಅಂತ ತಾವು ಹೇಳಿದ್ರೆ ಅವರು ವಿಷಯಕ್ಕೆ ಸಂಬಂಧ ಇಲ್ಲದೆ ಇರೋದು ಅಥವಾ ನನಗೆ ಕನೆಕ್ಟೆಡ್ ಇಲ್ಲದೆ ಇರುವಂತ ವಿಚಾರಗಳಿಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರೋ ಮೌಖಿಕವಾಗಿ ನನಗೆ ಸಹೋದರಿ ಅಂತೇಳಿ ಬೇರೆಯವರಿಗೆ ಮೋಸ ಮಾಡಿರೋದ್ರ ಬಗ್ಗೆ ನಾನೇನೇ ಪೊಲೀಸ್ ಕಮಿಷನರ್ಗೆ ದೂರು ಕೂಡ ಸಲ್ಲಿಕೆ ಮಾಡಿದ್ದೆ. ಅವ್ರು ಮಾಡಿರುವಂತ ವಂಚನೆ ಪ್ರಕರಣ ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಇಡಿ ಅಧಿಕಾರಿಗಳು ಕೊಟ್ಟಂತ ನೋಟಿಸ್ಗೆ ಉತ್ತರ ಕೊಡಲಿಕ್ಕೆ ಈಗ ಇಡಿ ಕಚೇರಿಗೆ ತೆರಳಿದ್ದಾರೆ. ಅದರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಇಡಿ ಕಚೇರಿಗೆ ಬಂದಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಐಶ್ವರ್ಯ ಗೌಡ ಕೋಟಿ ವಂಚನೆ ಪ್ರಕರಣದಲ್ಲಿ ಡಿಕೆ ಸುರೇಶ್ ಅವರ ಹೆಸರನ್ನ ಹೇಳಿದ್ರು. ನಾನು ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿಕೊಂಡು ಸಾಕಷ್ಟು ಜನರಿಗೆ ಉಂಡೆ ನಮವನ್ನು ತಿಕ್ಕಿರುವಂಥ ಐಶ್ವರ್ಯ ಗೌಡರ ಪ್ರಕರಣ ಇದೆ. ಅವರು ಈಗ ಬಂಧನಕ್ಕೊಳಗಾಗಿದ್ರು, ಹೊರಗಡೆ ಬಂದಿದ್ದಾರೆ ಜಾಮೀನಿನ ಮೇಲೆ. ಈಗ ನೇರವಾಗಿ ಇಡಿ ಅಧಿಕಾರಿಗಳು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿದ್ರು ವಿಚಾರಣೆಗೆ ಹಾಜರಾಗಲಿಕ್ಕೆ. ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಕೊಟ್ಟಿರುವಂಥ ನೋಟಿಸನ್ನು ಆಧರಿಸಿ ಮಾಜಿ ಸಂಸದ ಡಿಕೆ ಸುರೇಶ್ ಬೆಂಗಳೂರಿನ ಇಡಿ ಕಚೇರಿಗೆ ಹಾಜರಿದ್ದಾರೆ. ಶಾಂತಿನಗರದಲ್ಲಿ ಇರುವಂಥ ಇಡಿ ಕಚೇರಿಗೆ ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಲಿಕ್ಕೆ ತಮ್ಮ ವಕೀಲರ ಬಳಿ ಬೇಕಾಗಿರೋ ಅಂಥ ದಾಖಲಾತಿಗಳನ್ನು ಪಡೆದುಕೊಂಡಿರೋ ಮಾಜಿ ಸಂಸದ ಡಿಕೆ ಸುರೇಶ್ ಈಗ ಇಡಿ ಕಚೇರಿಯನ್ನು ತಲುಪಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ನನ್ನ ಸಹೋದರಿ ಅಂತ ಅವರು ಮೌಖಿಕವಾಗಿ ಹೇಳಿಕೊಂಡು ಮೋಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಮಾಧ್ಯಮದ ಮುಂದೆ ಕೊಟ್ಟು, ನಾನು ಈಗಾಗಲೇ ವಕೀಲರನ್ನ ಭೇಟಿ ಮಾಡಿದ್ದೇನೆ, ಬೇಕಾಗಿರುವಂಥ ಸಮರ್ಪಕವಾದಂಥ ದಾಖಲಾತಿಗಳನ್ನೆಲ್ಲ ಪಡೆದುಕೊಂಡಿದ್ದೇನೆ. ನಾನು ಈಗ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲೇ ಕೆಲವೊಂದು ಪ್ರಶ್ನೆಗಳಿಗೆ ಅವರು ಕೇಳಿರುವಂಥ ನೋಟಿಸ್ನ ಪ್ರಶ್ನೆಗಳಲ್ಲಿ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಈಗ ನೇರವಾಗಿ ಅಧಿಕಾರಿಗಳ ಮುಂದೆ ಕೂಡ ಹಾಜರಿರ್ತೇನೆ ಅನ್ನೋ ಒಂದು ಮಾತನ್ನು ಮಾಧ್ಯಮದ ಮುಂದೆ ಡಿಕೆ ಸುರೇಶ್ ಹೇಳಿದ್ದಾರೆ. ಈಗ ಕಚೇರಿಗೂ ಕೂಡ ಹಾಜರಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಈಗ ಡಿಕೆ ಸುರೇಶ್ಗೆ ನೋಟಿಸ್ ನೀಡಲಾಗಿತ್ತು. ಅವರು ನೇರವಾಗಿ ಈಗ ಶಾಂತಿನಗರದ ಇಡಿ ಕಚೇರಿಗೆ ಆಗಮಿಸಿದ್ದಾರೆ. ಯಾವಾಗ ವಿಚಾರಣೆ ಆರಂಭ ಆಗುತ್ತೆ, ಈಗ ಪ್ರಕ್ರಿಯೆಗಳು ಏನೇನು ಇರುತ್ತೆ ಪ್ರಜ್ವಲ್? ಮಧುಸೂದನ್, ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು. ಅಂದ್ರೆ ವಿಚಾರಣೆಗೆ ಹಾಜರಾಗಿ ಅನ್ನುವಂತ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರು ಇವತ್ತು ಇಡಿ ಕಚೇರಿಗೆ ಆಗಮಿಸಿರುವಂತದ್ದು. ಈಗಾಗಲೇ ಇಡಿ ಅಧಿಕಾರಿಗಳೇನಿರ್ತಾರೆ ಪ್ರಶ್ನೆಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಯಾವುದೇ ಓರ್ವ ವ್ಯಕ್ತಿಗೆ ನೋಟಿಸ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ ಸಾಕ್ಷಿಗಳು ಆತನ ವಿರುದ್ಧವಾಗಿ ಸಿಕ್ಕಿರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಅಧಿಕಾರಿಗಳು ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ಒಂದು ಮಾತನ್ನ ಎಲ್ಲಾ ಕಡೆಯಲ್ಲೂ ಕೂಡ ಹೇಳಿದ್ದು, ಅಂದ್ರೆ ಡಿಕೆ ಸುರೇಶ್ ಅವರ ತಂಗಿ ನಾನು ಅಂತ ಹೇಳಿ ವಂಚನೆಯನ್ನ ಮಾಡಿದ್ಲು ಅನ್ನುವಂಥದ್ದೇನಿತ್ತು ಅದು ಪೊಲೀಸರ ತನಿಖೆಯಲ್ಲೇ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅನಂತರದಲ್ಲಿ ಇಡಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆರಂಭಿಸಿದ್ರು. ತನಿಖೆಯನ್ನು ಆರಂಭಿಸಿದಂತಹ ವೇಳೆಯಲ್ಲಿ ಐಶ್ವರ್ಯ ಗೌಡ ವಂಚನೆ ಮಾಡಿರುವಂತದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಕೆ ಏನಿರ್ತಾಳೆ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡಿರೋದ್ರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೂ ಮತ್ತು ಐಶ್ವರ್ಯಗೂ ಯಾವ ರೀತಿಯ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಹಾಗೆ ಆಕೆಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ವಂಚನೆ ಮಾಡಿದ್ದಾರಲ್ಲ ಆ ಎಲ್ಲ ವಂಚನೆಗಳಿಗೂ ಸಂಬಂಧಪಟ್ಟಂತೆ ನಿಮ್ಮ ಬಳಿಯಲ್ಲಿ ಯಾವುದಾದ್ರೂ ಮಾಹಿತಿಯನ್ನು ಅವರು ಶೇರ್ ಮಾಡ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಹಾಗೆ ಐಶ್ವರ್ಯ ಗೌಡ ಅವರು ಯಾವಾಗಿಂದ ನಿಮ್ಗೆ ಪರಿಚಯ ಇತ್ತು, ಹಾಗೆ ಅವರ
ಕಾಲ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ವಾಟ್ಸ್ಆಪ್ ಚಾಟ್ಗಳು ಅಥವಾ ಇನ್ಸ್ಟಾಗ್ರಾಮ್ ಮೆಸೇಜ್ಗಳಾಗಿರ್ಬೋದು, ಈ ರೀತಿ ಯಾವ್ದಾದ್ರು ಮೆಸೇಜ್ಗಳು ಇದ್ದಂತ ಸಂದರ್ಭದಲ್ಲಿ ಅದನ್ನ ಮುಂದಿಟ್ಕೊಂಡು ಕೂಡ ಇಲ್ಲಿ ಪ್ರಶ್ನೆ ಮಾಡುವಂತ ಒಂದು ಸಾಧ್ಯತೆ ಏನಿರುತ್ತೆ ಅದು ದಟ್ಟವಾಗಿರುತ್ತೆ. ಹಾಗೆ ಪ್ರತಿಯೊಬ್ಬರ ಅಕೌಂಟ್ ಡೀಟೇಲ್ಸ್ ಅನ್ನ ಕೂಡ ಇಲ್ಲಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಐಶ್ವರ್ಯ ಗೌಡ ವಂಚನೆಗೆ ಸಂಬಂಧಪಟ್ಟಂತೆ ಆಕೆಯ ಅಕೌಂಟ್ ಡೀಟೇಲ್ಸ್ ಅನ್ನ ಕೂಡ ಇಡಿ ಅಧಿಕಾರಿಗಳು ಪಡೆದಿದ್ರು. ಹಾಗೆ ಯಾರಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಡಿ.ಕೆ. ಸುರೇಶ್ ಅವ್ರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಇಲ್ಲಿ ಇಡಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಯಾವಾಗಲೂ ಕೂಡ ಅಷ್ಟೇ, ಅಂದ್ರೆ ಈ ರೀತಿಯ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ಪಷ್ಟನೆಯನ್ನು ಪಡೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಡಿ.ಕೆ. ಸುರೇಶ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ವಿಚಾರಣೆಯನ್ನ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನೇರವಾಗಿ ಏನು ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ಗೆ ಉತ್ತರವನ್ನ ಕೊಡಲಿಕ್ಕೆ, ವಿಚಾರಣೆಗೆ ಹಾಜರಾಗಲಿಕ್ಕೆ ಇವತ್ತು ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಆಗಮಿಸಿದ್ದಾರೆ. ಈಗ ಇಡಿ ಅಧಿಕಾರಿಗಳ ಮುಂದೆ ಅವರು ಕೇಳಿರುವಂತಹ ದಾಖಲಾತಿಗಳನ್ನ ನೇರವಾಗಿ ಅವರು ಕೊಡೋರು ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.